ಅಭಿಮನ್ಯು ಪಾಂಡವರ ಶೂರನಾದ ಅರ್ಜುನ ಮತ್ತು ಕೃಷ್ಣನ ಸೋದರಿಯಾದ ಸುಭದ್ರೆಯ ಪುತ್ರ. ಅವನ ಹುಟ್ಟುವ ಮುನ್ನವೇ ಅವನ ಜೀವನದಲ್ಲಿ ವೀರಗಾಥೆಯು ಬರೆಯಲ್ಪಟ್ಟಿತ್ತು. ಸುಭದ್ರೆ ಗರ್ಭಿಣಿಯಾಗಿರುವಾಗ ಅರ್ಜುನ ನಾನಾ ಯುದ್ಧತಂತ್ರಗಳ ಬಗ್ಗೆ ವಿವರಿಸುತ್ತಿದ್ದನು. ಅವರಲ್ಲೊಂದು ಚಕ್ರವ್ಯೂಹ. ಇದು ಬಹುಪದರಗಳ ಪರಿಕ್ರಮಣಯುಕ್ತ ರಚನೆಯಾಗಿದ್ದು ಶತ್ರುಗಳನ್ನು ಸಿಕ್ಕಿಹಾಕಿ ಧ್ವಂಸ ಮಾಡುವ ಮಾರಕ ಯುದ್ಧ ತಂತ್ರವಾಗಿತ್ತು. ಅರ್ಜುನ ಚಕ್ರವ್ಯೂಹವನ್ನು ಪ್ರವೇಶಿಸುವ ರೀತಿ ವಿವರಿಸುತ್ತಿದ್ದಾಗ ಸುಭದ್ರೆಗೆ ನಿದ್ರೆ ಬಂತು. ಇದರಿಂದಾಗಿ ಅಭಿಮನ್ಯು ಅದರೊಳಗೆ ಪ್ರವೇಶಿಸುವ ವಿಧಾನವನ್ನು ಮಾತ್ರ ಕಲಿತುಕೊಂಡನು, ಆದರೆ ಹೊರಬರುವ ಮಾರ್ಗವನ್ನು ತಿಳಿಯಲಿಲ್ಲ. ಅಭಿಮನ್ಯು ಚಿಕ್ಕವನಾಗಿದ್ದಾಗಲೇ ತಂದೆ, ಅಜ್ಜ, ಪಾಂಡವ ಸಹೋದರರು ಮತ್ತು ಕೃಷ್ಣನ ಮಾರ್ಗದರ್ಶನದಲ್ಲಿ ಶಸ್ತ್ರಚಾಲನೆಯಲ್ಲಿ ನಿಪುಣನಾದನು. ಯುದ್ಧ ತಂತ್ರಗಳಲ್ಲಿ ಹಸ್ತಯುದ್ಧ, ಧನುರ್ವಿದ್ಯೆ ಮತ್ತು ಗದಾಯುದ್ಧದಲ್ಲಿ ಅವನು ಅಪಾರ ಕೌಶಲ್ಯ ತೋರಿದನು. ಕುರುಕ್ಷೇತ್ರ ಯುದ್ಧದ 13ನೇ ದಿನ ಕೌರವ ಸೇನೆಯ ಸೇನಾಪತಿ ದ್ರೋಣಾಚಾರ್ಯನು ಪಾಂಡವರನ್ನು ಪುನಃ ಸೋಲಿಸಲು ಒಂದು ಮಾರಕ ಕೌಶಲ್ಯ ರೂಪಿಸಿದನು. ಚಕ್ರವ್ಯೂಹ ಎಂಬ ಭಯಾನಕ ಯುದ್ಧತಂತ್ರವನ್ನು ಜಾರಿಗೊಳಿಸಲಾಯಿತು. ಇದರ ಉದ್ದೇಶ ಯುಧಿಷ್ಠಿರನನ್ನು ಸಿಕ್ಕಿಹಾಕಿ ನಾಶ ಮಾಡುವುದು. ಈ ರೂಪವನ್ನು ನಾಶಪಡಿಸಲು ಅರ್ಜುನ ಬೇಕಾಗಿದ್ದನು, ಆದರೆ ಅವನನ್ನು ಸಂಸಪ್ತಕ ಯೋಧರು ದೂರಕ್ಕೆ ಕರೆದುಕೊಂಡು ಹೋಗಿದ್ದರು. ಪಾಂಡವರ ಬಳಿ ಚಕ್ರವ್ಯೂಹವನ್ನು ಪ್ರವೇಶಿಸಿ ಅದರಲ್ಲಿ ಜಯ ಸಾಧಿಸುವ ಯೋಧನಿರಲಿಲ್ಲ. ಅಭಿಮನ್ಯು ಕೇವಲ 16 ವರ್ಷಗಳ ಯೌವನವಿರುವ ಸೈನಿಕ ಧೈರ್ಯಪೂರ್ವಕವಾಗಿ ಮುಂದೆ ಬಂದು ತಾನು ಚಕ್ರವ್ಯೂಹವನ್ನು ಪ್ರವೇಶಿಸಿ ಯುದ್ಧ ಮಾಡಬಲ್ಲೆ ಎಂದು ಘೋಷಿಸಿದನು. ಆದರೆ ಅದರೊಳಗೆ ಹೋಗುವ ಮಾರ್ಗ ಮಾತ್ರ ಗೊತ್ತಿದೆ, ಹೊರಬರುವುದನ್ನು ತಿಳಿದಿಲ್ಲ ಎಂದು ಹೇಳಿದನು. ಯುಧಿಷ್ಠಿರ, ಭೀಮ ಮತ್ತು ದೃಷ್ಟದ್ಯುಮ್ನ ಮೊದಲಾದವರು ಅಭಿಮನ್ಯುವಿಗೆ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು. ಆದರೆ ಅಭಿಮನ್ಯು ಪ್ರಥಮ ಪದರವನ್ನು ಮುರಿದು ಒಳಹೋದ ಕೂಡಲೇ ಜಯದ್ರಥನು ಶಿವನ ವರವನ್ನು ಪಡೆದಿದ್ದ ಶೂರ ಪಾಂಡವರನ್ನು ಒಳಹೋಗದಂತೆ ತಡೆದನು. ಈ ಮೂಲಕ ಅಭಿಮನ್ಯು ಒಂದಾನೆ ಒಳಗೆ ಸಿಕ್ಕಿಬಿದ್ದನು. ಅಭಿಮನ್ಯು ಸ್ವತಂತ್ರನಾಗಿ ದ್ರೋಣ, ಕರ್ಣ, ದುರ್ಯೋಧನ, ಅಶ್ವತ್ಥಾಮ, ಶಕುನಿ ಮುಂತಾದ ಶೂರರನ್ನು ಎದುರಿಸಲು ಮುಂದಾದನು. ಅವನು ಅಸಂಖ್ಯಾತ ಕೌರವ ಯೋಧರನ್ನು ವಧಿಸಿ ಅದ್ಭುತ ಪರಾಕ್ರಮ ತೋರಿಸಿದನು. ದುಶಾಸನನ ಮಗನನ್ನು ಮರಣಕ್ಕೀಡುಗೊಳಿಸಿದನು. ಅವನ ಕೀರ್ತಿಗೆ ಬೆಚ್ಚಿಹೋದ ಕೌರವ ಸೇನಾಪತಿ ದ್ರೋಣ, ಕರ್ಣ ಮುಂತಾದವರು ನೇರ ಯುದ್ಧ ಮಾಡಲು ಹಿಂಜರಿದರು. ಅಭಿಮನ್ಯು ದಿನವಿಡೀ ನಿರಂತರವಾಗಿ ಯುದ್ಧ ಮಾಡುತ್ತಾ ಒಂದೊಂದೇ ಪದರ ಮುರಿದು ಮುಂದೆ ಸಾಗುತ್ತಾ ಹೋದನು. ಆದರೆ ಕೌರವರು ಅರಿತುಕೊಂಡರು, ಅಭಿಮನ್ಯುವನ್ನು ನೀತಿಪೂರ್ವಕವಾಗಿ ಸೋಲಿಸಲು ಸಾಧ್ಯವಿಲ್ಲ. ಯುದ್ಧದ ಕೊನೆಯ ಹಂತದಲ್ಲಿ ಕರ್ಣನಾದಿ ಕೌರವರು ನಿಷಿದ್ಧ ಮಾರ್ಗಗಳನ್ನು ಅನುಸರಿಸಿದರು. ಕರ್ಣನೊಬ್ಬ ಅಭಿಮನ್ಯುವಿನ ಧನಸ್ಸನ್ನು ಮುರಿದನು. ದ್ರೋಣನು ಅವನ ರಥ ಮತ್ತು ಕುದುರೆಗಳನ್ನು ನಾಶಪಡಿಸಿದನು. ಕೃಪಾಚಾರ್ಯ ಮತ್ತು ಅಶ್ವತ್ಥಾಮ ಅವನ ಕವಚವನ್ನು ಮುರಿದರು. ಆದರೂ ಅಭಿಮನ್ಯು ಶರಣಾಗದೆ ಕತ್ತಿ ಹಿಡಿದು ಪಾದಯೋಧನಾಗಿ ಹೋರಾಡಿದನು. ಬಹಳಷ್ಟು ಕೌರವ ಯೋಧರನ್ನು ಸಂಹರಿಸಿದ ಮೇಲೆ ದುಶಾಸನನ ಮಗನು ಗದೆಯಿಂದ ಭಾರೀ ಪ್ರಹಾರ ಮಾಡಿ ಅಭಿಮನ್ಯುವನ್ನು ನೆಲಕ್ಕುರುಳಿಸಿದನು. ಅಭಿಮನ್ಯು ಕುಸಿದರೂ ಅವನು ಶತ್ರುಗಳ ಮುಂದೆ ಶರಣಾಗಿಲ್ಲ. ಅವನ ಶೌರ್ಯ ಮತ್ತು ಸತ್ಯಪಾಲನೆಯಿಂದ ಪಾಂಡವರು ತೀವ್ರ ಶೋಕಕ್ಕೆ ಒಳಗಾದರು. ಅರ್ಜುನ ಯುದ್ಧಭೂಮಿಗೆ ಮರಳಿದಾಗ ತನ್ನ ಮಗನ ಶೋಕಮಯ ಮರಣದ ಸುದ್ದಿ ಕೇಳಿದನು. ಆಕ್ರೋಶದಿಂದ, ನಾಳೆಯ ಮದುವೆ ಮೊದಲು ನಾನು ಜಯದ್ರಥನನ್ನು ಹತ್ಯೆ ಮಾಡದೆ ಹೋದರೆ ನಾನು ಜೀವಂತವಾಗಿರುವುದಿಲ್ಲ ಎಂದು ಘೋಷಿಸಿದನು. ಯುದ್ಧದ 14ನೇ ದಿನ ಅರ್ಜುನ ತನ್ನ ಪರಮಾಯುಧವನ್ನು ಬಳಸಿದನು ಮತ್ತು ಜಯದ್ರಥನನ್ನು ಸಂಹರಿಸಿ ತನ್ನ ಮಗನ ಆತ್ಮಕ್ಕೆ ಶಾಂತಿ ತಂದುಕೊಟ್ಟನು. ನಿಗೆ ಮತ್ತು ಗುರಿ. ಅಭಿಮನ್ಯುವಿನ ಕಥೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಶೌರ್ಯ, ಧರ್ಮ ಮತ್ತು ಕರ್ತವ್ಯದ ಪ್ರೇರಣೆ ನೀಡುವಂತಿದೆ. ಅವನ ಧೈರ್ಯ, ಕೊನೆಯ ಕ್ಷಣದವರೆಗೂ ಸಮರ್ಪಿತವಾಗಿ ಹೋರಾಡಿದ ಶಕ್ತಿಯು ಯುಗಯುಗಾಂತರಕ್ಕೂ ಪ್ರೇರಣೆಯಾಗಿರಲಿದೆ.